ಮಾರುಕಟ್ಟೆಯಲ್ಲಿ ಭರ್ಜರಿ ಫೀಚರ್ಸ್ ಹೊಂದಿರುವ ಬಜೆಟ್ ಕಾರುಗಳ ಮೂಲಕ ಗಮನ ಸೆಳೆಯುತ್ತಿರುವ ರೆನಾಲ್ಟ್ ಮತ್ತು ನಿಸಾನ್ ಕಂಪನಿಗಳು ಶೀಘ್ರದಲ್ಲಿಯೇ ಮತ್ತಷ್ಟು ಹೊಸ ಕಾರುಗಳ ಬಿಡುಗಡೆ ಮಾಡುತ್ತಿವೆ. ಭಾರತದಲ್ಲಿ ಸಹಭಾಗಿತ್ವ ಯೋಜನೆಯ ಅಡಿ ಈಗಾಗಲೇ ಹಲವಾರು ಹೊಸ ಕಾರುಗಳನ್ನು ಬಿಡುಗಡೆ ಮಾಡಿದ್ದು, ಇದೀಗ ಮತ್ತೊಂದು ಬೃಹತ್ ಯೋಜನೆಯನ್ನು ರೂಪಿಸಿವೆ. ಹೌದು, ಹೊಸ ಯೋಜನೆಯೊಂದಿಗೆ ಎರಡು ಕಂಪನಿಗಳು ತಮ್ಮದೇ ಆದ ಬ್ರ್ಯಾಂಡ್ನ ಅಡಿಯಲ್ಲಿ ತಲಾ ಒಂದೊಂದು ಮಧ್ಯಮ ಕ್ರಮಾಂಕದ ಎಸ್ಯುವಿ ಬಿಡುಗಡೆಗೆ ಸಿದ್ಧವಾಗುತ್ತಿವೆ. ಹೊಸ ಕಾರುಗಳು ಪ್ರಸ್ತುತ ಮಾರುಕಟ್ಟೆಯಲ್ಲಿನ ಬೇಡಿಕೆಯಂತೆ 5 ಸೀಟರ್ ಮತ್ತು 7 ಸೀಟರ್ ಸೌಲಭ್ಯಗಳೊಂದಿಗೆ ಬಿಡುಗಡೆಯಾಗುತ್ತಿವೆ. ರೆನಾಲ್ಟ್ ಮತ್ತು ನಿಸಾನ್ ಕಂಪನಿಗಳು ಹೊಸ ಕಾರುಗಳ ಬಿಡುಗಡೆಗಾಗಿ ಈಗಾಗಲೇ ವಿವಿಧ ಹಂತದ ಮಾರುಕಟ್ಟೆಯ ಅಧ್ಯಯನವನ್ನು ನಡೆಸಿವೆ. ಹೀಗಾಗಿ ಹೊಸ ಕಾರುಗಳು ಮೊದಲ ಹಂತದಲ್ಲಿ 5 ಸೀಟರ್ ಸೌಲಭ್ಯದೊಂದಿಗೆ ಬಿಡುಗಡೆಯಾಗಲಿದ್ದರೆ, ಕೆಲವು ದಿನಗಳ ನಂತರ ಅದೇ ಮಾದರಿಗಳಲ್ಲಿ 7 ಸೀಟರ್ ಆವೃತ್ತಿಗಳನ್ನು ಪರಿಚಯಿಸುವುದಕ್ಕೆ ನಿರ್ಧರಿಸಲಾಗಿದೆ. ಇವುಗಳಲ್ಲಿ ರೆನಾಲ್ಟ್ ಬಿಡುಗಡೆ ಮಾಡುವ ಡಸ್ಟರ್ ಕಾರು ಹೊಸ ತಲೆಮಾರಿನ ವೈಶಿಷ್ಟ್ಯತೆಗಳನ್ನು ಹೊಂದಿರಲಿದ್ದು, ನಿಸಾನ್ ಕಂಪನಿಯು ಈ ಹಿಂದಿನ ಕಿಕ್ಸ್ ಕಾರು ಮಾದರಿಯನ್ನ ಆಧರಿಸಿ ಹೊಸ ಎಸ್ಯುವಿಯನ್ನ ಬಿಡುಗಡೆ ಮಾಡಲಿದೆ. ಇದರೊಂದಿಗೆ ಭಾರತದಲ್ಲಿ ಹೊಸ ಕಾರುಗಳ ಉತ್ಪಾದನೆಯನ್ನ ಮತ್ತಷ್ಟು ಸುಧಾರಣೆಗೊಳಿಸುವ ನಿಟ್ಟಿನಲ್ಲಿ ರೆನಾಲ್ಟ್ ಮತ್ತು ನಿಸಾನ್ ಕಂಪನಿಗಳು CMF-B ಪ್ಲಾಟ್ಫಾರ್ಮ್ ಅನ್ನು ಸಿದ್ಧಪಡಿಸಿವೆ. ಹೀಗಾಗಿ ಎರಡು ಕಾರುಗಳಲ್ಲೂ ಹಲವಾರು ತಾಂತ್ರಿಕ ಅಂಶಗಳು ಒಂದೇ ರೀತಿ ಆಗಿರಲಿದ್ದು, ಎಂಜಿನ್ ಆಯ್ಕೆಯನ್ನು ಸಹ ಹಂಚಿಕೊಳ್ಳಲಿವೆ. ಮಾಹಿತಿಗಳ ಪ್ರಕಾರ ರೆನಾಲ್ಟ್ ನಿಸಾನ್ ಹೊಸ ಕಾರುಗಳಲ್ಲಿ 1.0 ಲೀಟರ್ ಟರ್ಬೋ ಪೆಟ್ರೋಲ್ ಮತ್ತು 1.3 ಲೀಟರ್ ಟರ್ಬೋ ಪೆಟ್ರೋಲ್ ಎಂಜಿನ್ ಆಯ್ಕೆಯನ್ನು ನೀಡಲಾಗುತ್ತಿದೆ. ಎರಡು ಕಾರು ಮಾದರಿಗಳಲ್ಲಿ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ಗಾಗಿ 6 ಸ್ಪೀಡ್ ಮ್ಯಾನ್ಯುವಲ್ ಮತ್ತು ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಆಯ್ಕೆಯನ್ನು ನೀಡಲಾಗುತ್ತಿದ್ದು, ಹೊಸ ಕಾರುಗಳಲ್ಲಿ ಹೈಬ್ರಿಡ್ ಆವೃತ್ತಿಯನ್ನು ಸಹ ಪರಿಚಯಿಸುವ ಸಾಧ್ಯತೆಗಳು ಇವೆ ಎನ್ನಲಾಗಿದೆ. ಇನ್ನು ರೆನಾಲ್ಟ್ ನಿಸಾನ್ ನಿರ್ಮಾಣದ ಹೊಸ ಕಾರುಗಳಲ್ಲಿ 5 ಸೀಟರ್ ಮಾದರಿಗಳು ಹ್ಯುಂಡೈ ಕ್ರೇಟಾ, ಕಿಯಾ ಸೆಲ್ಟೋಸ್, ಹೋಂಡಾ ಎಲಿವೇಟ್, MG ಆಸ್ಟರ್ ಕಾರುಗಳಿಗೆ ಪೈಪೋಟಿಯಾಗಲಿದ್ರೆ, 7 ಸೀಟರ್ ಸೌಲಭ್ಯದ ಕಾರು ಮಾದರಿಗಳು ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರಾ, MG ಹೆಕ್ಟರ್, ಹ್ಯುಂಡೈ ಅಲ್ಕಾಜರ್ ಮತ್ತು ಟಾಟಾ ಸಫಾರಿ ಕಾರುಗಳಿಗೆ ಪೈಪೋಟಿಯಾಗಲಿವೆ. ಇದರೊಂದಿಗೆ ರೆನಾಲ್ಟ್ ನಿಸಾನ್ ಹೊಸ ಕಾರು ಮಾದರಿಗಳು 2025ರ ವೇಳೆಗೆ ಅಧಿಕೃತವಾಗಿ ಬಿಡುಗಡೆಯಾಗಲಿದ್ದು, ಇವು ಮಧ್ಯಮ ವರ್ಗದ ಗ್ರಾಹಕರ ಪ್ರಮುಖ ಆಕರ್ಷಣೆಯಾಗಲಿವೆ.